ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಪೂಜೆ ನಡೆದಿದೆ. ದೇವರ ಉತ್ಸವ ಮೂರ್ತಿಯನ್ನ ಮನೆಗೆ ಕರೆಸಿದ್ರು ಡಿಕೆ ಶಿವಕುಮಾರ್ ಅವರು. ಅರಸೀಕೆರೆಯ ಯಾದಾಪುರದಲ್ಲಿರುವಂತಹ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನ ಮನೆಗೆ ಕರೆಸಿಕೊಂಡಿದ್ರು ಡಿಕೆ ಶಿವಕುಮಾರ್ ಅವರು. ಇವತ್ತು ಪೂಜೆ ಆಗಿದೆ. ಸಿದ್ದೇಶ್ವರ ಸ್ವಾಮಿಯ ಅರ್ಚಕ ಯತೀಶ್ ಅವರು ಟಿವಿ5 ಜೊತೆಗೆ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸುಮಾರು 20 ನಿಮಿಷ ಪೂಜೆ ಮಾಡಿದ್ದಾರೆ. ಅವರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಪೂಜೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಅವರ ಪತ್ನಿ ಭಾಗಿಯಾಗಿದ್ರು. 3 ತಿಂಗಳ ಹಿಂದೆ ಡಿಕೆ ಶಿವಕುಮಾರ್ ಸಿದ್ದೇಶ್ವರನ ಬಳಿ ಸಂಕಲ್ಪ ಮಾಡಿಕೊಂಡಿದ್ರು. ಸಂಕಲ್ಪದಂತೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಪೂಜೆ ಮಾಡಿಸಲಾಗಿದೆ. ಇಲ್ಲಿಗೆ ಬಂದು ಹೋದ BSY ಹಾಗೂ ಬೊಮ್ಮಾಯಿಗೂ ಒಳ್ಳೆಯದಾಗಿದೆ ಅಂತ ಇದೇ ಸಂದರ್ಭದಲ್ಲಿ ಟಿವಿ5 ಜೊತೆಗೆ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಮುಂದಿನ ದಿನದಲ್ಲಿ ಒಳ್ಳೆಯದಾಗಲಿದೆ ಅಂತ ಟಿವಿ5 ಕನ್ನಡದಕ್ಕೆ ಜೇನುಕಲ್ ಸಿದ್ದಪ್ಪನ ಅರ್ಚಕ ಯತೀಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಸುಮಾರು 20 ನಿಮಿಷಗಳ ಕಾಲ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ನಡೆದಿರುವಂಥ ಪೂಜೆ ಇದು. ಈ ಪೂಜೆಯ ಸಂದರ್ಭದಲ್ಲಿ ಭಾಗಿಯಾದಂಥವ್ರು ಎಲ್ಲರೂ ಕೂಡ ಶುಭ ಹಾರೈಸಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಇದ್ರ ಬಗ್ಗೆ ಅಂದರೆ ಪೂಜೆ ಆಗಿದೆ, ಜೊತೆಗೆ ಏನು ಬೇಡಿಕೆ ಇತ್ತು, ಸಂಕಲ್ಪ ಇತ್ತು ಡಿಕೆ ಶಿವಕುಮಾರ್ ಅವ್ರದ್ದು, ಅದೆಲ್ಲದ್ರ ಬಗ್ಗೆನೂ ಕೂಡ ಅರ್ಚಕ ಯತೀಶ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಮಾತನಾಡಿದ್ದಾರೆ. ನೋಡೋಣ. ರಾಜ್ಯದಲ್ಲಿ CM ಬದಲಾವಣೆಯ ಚರ್ಚೆ ಸಾಕಷ್ಟು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂಥದ್ದು. ಈ ಹಿಂದೆ ಕಳೆದ 2-3 ತಿಂಗಳ ಹಿಂದೆ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಅರಸೀಕೆರೆಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಗೆ ಜೇನುಕಲ್ ಬೆಟ್ಟಕ್ಕೆ ಕೂಡ ಬಂದು ಜೇನುಕಲ್ ಸಿದ್ದೇಶ್ವರನ ಒಂದು ದರ್ಶನಕ್ಕೆ ಪಾತ್ರವಾಗಿ ಕೂಡ ಹೋಗಿರ್ತಾರೆ. ಆದರೆ ನಿನ್ನೆ ಸಿದ್ದೇಶ್ವರನ ಜೇನುಕಲ್ ಸಿದ್ದಪ್ಪನ ಸ್ವಾಮಿಯ ದೇವಸ್ಥಾನದ ಅರ್ಚಕರು ಮತ್ತು ಅಲ್ಲಿನ ಮೂಲ ದೇವರು ನೇರವಾಗಿ DKಶಿ ಅವರ ಮನೆಗೆ ಹೋಗಿರ್ತಕ್ಕಂಥದ್ದು. ಸುಮಾರು ಒಂದು 20ರಿಂದ 25 ನಿಮಿಷಗಳ ಕಾಲ ಪೂಜೆಯನ್ನು ಕೂಡ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಈಗ ನಮ್ಮ ಜೊತೆಗೆ ಸ್ವತಃ ಅರ್ಚಕರು, ಇಲ್ಲಿನ ಜೇನುಕಲ್ ಸಿದ್ದೇಶ್ವರದ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ನಿನ್ನೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮನೆಗೆ ಹೋಗಿದ್ರಿ, ಹೇಗಿತ್ತು? ಯಾರ್ಯಾರು ಪೂಜೆಯಲ್ಲಿ ಭಾಗವಹಿಸಿದರು? ಪೂಜೆ ಭಾಗವಹಿಸಿದರು DKಶಿ ಅವರು, ಅವರ ಧರ್ಮಪತ್ನಿಯವರು ಮತ್ತು ಅವರ ಮನೆ ಸಂಬಂಧಿಕರು ಅಷ್ಟೇ. ಪೂಜೆ ಪುನಸ್ಕಾರ ಮಾಡಿ ಒಂದು ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ಒಂದು ಮಂಗಳಾರತಿಯನ್ನು ಮಾಡ್ಕೊಂಡು ಬಂದಿದ್ದರು. ಎಷ್ಟೊತ್ತು ಪೂಜೆಯನ್ನು ಕೂಡ ಅವ್ರ ಮನೆಯಲ್ಲಿ ನೆರವೇರಿಸಿದ್ರು? ಒಂದು 20 ನಿಮಿಷ ಅವಕಾಶ ಮಾಡಿಕೊಟ್ಟಿದ್ರು. ಆ ಅವಕಾಶದೊಳಗೆ ಪೂಜೆ ಪುನಸ್ಕಾರವನ್ನು ಮಾಡ್ಕೊಂಡು ಯಾವ್ಯಾವ ಪೂಜೆ ಮಾಡಿಸಿದ್ರು ಅಂತ? ಸಂಕಲ್ಪ, ಮಂಗಳಾರತಿ. ಈ ಹಿಂದೆ 2-3 ತಿಂಗಳ ಹಿಂದೆ ಇದೇ ಪವಿತ್ರ ಸ್ಥಳಕ್ಕೆ ಕೂಡ DK ಶಿವಕುಮಾರ್ ಅವರು ಬಂದಿದ್ರು. ಬಂದು ಇಲ್ಲಿ ಪೂಜೆಯನ್ನು ಕೂಡ ಮಾಡ್ಕೊಂಡು ಹೋಗಿದ್ರು. ಅದಾದ ನಂತರ ಮೂಲ ದೇವರು ಏನಿದೆ ಅವರ ಮನೆಗೆ ಹೋಗಿರ್ತಕ್ಕಂಥದ್ದು. ಅಂದರೆ ಮೂಲ ದೇವರೊಂದು ಇಲ್ಲಿ ಫಂಕ್ಷನ್ ಇದ್ದಾಗ, ಅರಸೀಕೆರೆ ತಾಲೂಕಿನಲ್ಲಿ ಫಂಕ್ಷನ್ ಇದ್ದಾಗ ಇಲ್ಲಿ ಬಂದು ಹೋಗಿ ದರ್ಶನ ಮಾಡ್ಕೊಂಡು ಹೋಗಿ ಬಂದು ಅವಕಾಶ ಸಿಕ್ಕಿದ್ದು. ದರ್ಶನ ಮಾಡ್ಕೊಂಡು ಅವ್ರು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರು. ಆ ಸಂಕಲ್ಪ ಅವರು ಆಗಿ ಅದೇ ನಮ್ಮ ಮನೆಗೋಸ್ಕರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಕಾಶ ಮಾಡ್ಕೊಂಡು. ಅಂದರೆ ಈ ದೇವಸ್ಥಾನಕ್ಕೆ ಕಳೆದ ಸಾಕಷ್ಟು ವರ್ಷಗಳ ಹಿಂದೆ ಈಗಾಗಲೇ ಇಲ್ಲಿಗೆ ಬಂದಿರೋರು ಅಂತವ್ರು ಯಡಿಯೂರಪ್ಪ ಅವರು ಅವರ ಕಷ್ಟ ಕಾಲದಲ್ಲಿ ಬಂದಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಬಂದಿದ್ದಾರೆ. ನಂತರದಲ್ಲಿ DK ಶಿವಕುಮಾರ್ ಅವರು ಬಂದಿರುವಂಥದ್ದು. ಬಂದಿರೋರಿಗೆ ಎಲ್ರಿಗೂ ಕೂಡ ಒಳಿತಾಗಿರ್ತಕ್ಕಂಥದ್ದು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಅಂದರೆ ಈಗ ಇದೇ ಒಂದು 10 ವರ್ಷ ಹಿಂದೆ ಯಡಿಯೂರಪ್ಪನವ್ರು ಬಂದಿರೋ ಸಂಕಲ್ಪ CM ಆಗೋಕ್ಕೋಸ್ಕರ ಸಂಕಲ್ಪ ಮಾಡ್ಕೊಂಡಿದ್ರು. ಅವತ್ತು ಅವರು ಏನು ಬೇಡ್ಕೊಂಡೋಗ್ರೋ ಅದು ಸಂಕಲ್ಪ ಅವ್ರಿಗೆ ನಿವಾರಣೆ ಆಗಿದೆ. ಹಂಗಾಗಿ ಅವ್ರು ಬಂದು ಬೇಡ್ಕೊಂಡು ಹೋಗ್ತಾರೆ. ಯಾವುದೇ ಭಕ್ತಾದಿಗಳು ಬಂದರೂ ಅವ್ರು ಏನು ಸಂಕಲ್ಪ ಬೇಡ್ಕೊತಾರೆ ಆ ಸಂಕಲ್ಪಗಳು ನಿವಾರಣೆ ಆಗಿದೆ. ಅದೇ ರೀತಿ DK ಶಿವಕುಮಾರ್ ಅವರು ಬಂದು ಬೇಡಿಕೊಂಡಿರುವಂಥ ಸಂಕಲ್ಪ ಈಡೇರುತ್ತೆ ಅಂತ ಹೇಳ್ತೀರಿ? DKಶಿ ಅವರು ಬಂದು ಏನು ಸಂಕಲ್ಪ ಮಾಡ್ಕೊಂಡ್ರೆ ಆ ಸಂಕಲ್ಪ ನಿವಾರಣೆ ಆಗುತ್ತೆ ಅಂತ. ಇದು ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯವರ ಪುರೋಹಿತರು ಯತೀಶ್ ಅವರು ಹೇಳುವಂಥ ಮಾತು. ಈಗಾಗಲೇ ಅವರ ಮನೆಯಲ್ಲಿ ನಿನ್ನೆ ಸುಮಾರು 20 ನಿಮಿಷಗಳ ಕಾಲ ಧರ್ಮಪತ್ನಿ ಮತ್ತು DK ಶಿವಕುಮಾರ್ ಇಬ್ಬರು ಪೂಜೆಯನ್ನು ಕೂಡ ಮಾಡಿದ್ದಾರೆ. ಕಳೆದ 2-3 ತಿಂಗಳ ಹಿಂದೆ ಇಲ್ಲಿಗೆ ಬಂದು ಸಂಕಲ್ಪವನ್ನು ಮಾಡಿಕೊಂಡು ಹೋಗಿದ್ರು. ಆದರೆ ಯಾವ ಸಂಕಲ್ಪ ಮಾಡಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದಂತಹ ಹಿಂದೆ ಮಾಜಿ CM ಯಡಿಯೂರಪ್ಪ ಇರ್ಬೋದು, ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ಎಲ್ಲರೂ ಕೂಡ ಬಂದಂಥ ಸಂದರ್ಭದಲ್ಲಿ ಇಲ್ಲಿಗೆ ಅವರವರು ಏನೇನು ಸಂಕಲ್ಪ ಮಾಡಿದ್ರು ಎಲ್ಲವೂ ಕೂಡ ಒಳ್ಳೆಯದಾಗಿದೆ ಅನ್ನುವ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, ಟಿವಿ5 ಹಾಸನ.